ಈ ದೇವಸ್ಥಾನದಲ್ಲಿ ದೆವ್ವ, ಭೂತ, ಪಿಶಾಚಿ, ಗಾಳಿ ಸೋಕಿರೋದು ಎಲ್ಲವನ್ನು ಬಿಡಿಸ್ತಾರೆ. ಹೌದು, ನೀವು ಕೇಳಿದ್ದು ನಿಜ. ಇದು ಯಾವ ದೇವಸ್ಥಾನ, ಎಲ್ಲಿದೆ? ಈ ದೇವಸ್ಥಾನದ ದಂತಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ. ಹಲೋ ಆಲ್, ವೆಲ್ಕಮ್ ಟು ವಿ ಲುಕ್ ವಿತ್ ವಿಕೆ. ಈ ದೇವಸ್ಥಾನ ಪ್ರದೇಶ ಒಂದು ಕಾಲದಲ್ಲಿ ದಟ್ಟವಾದ ಕಾಡಾಗಿತ್ತು. ಕಣ್ಣಪ್ಪನೆಂಬ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸವಾಗಿದ್ದರು. ಅವನು ಮಹಾಕಾಳಿ ದೇವಿಯ ನಿಷ್ಠಾವಂತ ಆರಾಧಕನಾಗಿದ್ನು. ಮತ್ತೆ ಪ್ರತಿ ಶುಕ್ರವಾರ ಎಮ್ಮೆಯನ್ನು ಧಾರ್ಮಿಕವಾಗಿ ಬಲಿ ಕೊಡುತ್ತಿದ್ನು. ಒಂದಿನ ಕಾಡಿನ ಬಳಿ ಇದ್ದ ಕರುವನ್ನು ಅಪಹರಿಸಿ ಅದನ್ನು ಬಲಿ ಕೊಡೋಣ ಅನ್ನೋ ಸ್ವಲ್ಪದ್ರಲ್ಲಿ ಅವರ ಮಗಳು ಬಂದು ಅದನ್ನು ತಡಿತಾಳೆ. ಅವನ ಮಗಳ ಮೇಲಿದ್ದ ಪ್ರೀತಿಗೆ ಆ ಕರುವನ್ನು ಸಾಕು ಪ್ರಾಣಿಯಾಗಿ ಇಟ್ಕೊಳ್ಳಿ ಅಂತ ಅವಕಾಶ ಮಾಡಿಕೊಡ್ತಾನೆ. ಹೀಗೊಂದು ದಿನ ದುರಾದೃಷ್ಟವಶಾತ್ ಕಣ್ಣಪ್ಪನ ಮಗಳು ಹಾವು ಕಡಿದು ನಿಧನರಾಗುತ್ತಾಳೆ. ಕಣ್ಣಪ್ಪನ್ ಕಣ್ಣೀರು ಸುರಿಸುತ್ತಾ ಆಕೆಯ ಶವವನ್ನು ದಹನ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅವಳ ಮಗಳ ಶವ ಕಣ್ಮರೆಯಾಗುತ್ತೆ. ಹತ್ತಿರದಲ್ಲೇ ಇದ್ದ ಪುರೋಹಿತರು ಘಟನೆ ಕಾರಣನ ಹೇಳ್ತಾರೆ. ಕಣ್ಣಪ್ಪ, ನೀನು ಎಳೆಯ ಕರುಗಳನ್ನು ಅವುಗಳ ತಾಯಂದಿರಿಂದ ಬಲವಂತವಾಗಿ ತೆಗೆದುಕೊಂಡು ಹೋಗಿ ಬಲಿ ಕೊಡ್ತಿದ್ದೆ. ಇದಕ್ಕೆ ಶಿಕ್ಷೆಯಾಗಿ ತನ್ನ ಮಗಳು ಸತ್ತಾಗ ಅವನಿಗೆ ಅದೇ ಗತಿಯಾಯಿತು. ಕರುವು ದೈವಿಕ ದಂಪತಿಗಳಾದ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪ್ರತಿನಿಧಿಸುತ್ತದೆ ಎಂದು ಅರ್ಚಕರು ವಿವರಿಸಿದರು. ತನ್ನ ಪಾಪಗಳನ್ನು ನಿವಾರಿಸಲು ಪ್ರತಿದಿನ ಬದಲಾವಣೆಯ ಮೊದಲು ಪ್ರಾರ್ಥಿಸುವಂತೆ ಅವನು ಕಣ್ಣಪ್ಪನನ್ನು ಕೇಳಿದನು. ಈ ದೇವಸ್ಥಾನದ ದೇವಿಯನ್ನ 3 ವಿಭಿನ್ನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಬೆಳಗ್ಗೆ ಸರಸ್ವತಿಯಾಗಿ, ಮಧ್ಯಾಹ್ನ ಲಕ್ಷ್ಮಿಯಂತೆ, ಸಂಜೆ ದುರ್ಗಾದೇವಿಯಂತೆ ಅಲಂಕಾರ ಮಾಡುತ್ತಾರೆ. ಚೋಟಾನಿಕರೆ ದೇವಸ್ಥಾನಕ್ಕೆ ಬಂದವರು ಕೀಳ್ಕಾವು ನಡೆಯೋ ಗುರುತಿ ಪೂಜೆಯನ್ನು ತಪ್ಪಿಸ್ಕೊಬಾರ್ದು. ಇಲ್ಲಿ ವಿಡಿಯೋಸ್ ಮತ್ತು ಪಿಕ್ಚರ್ ಅಲೋ ಇಲ್ಲ, ಜಸ್ಟ್ ಫ್ಯೂ ಸೆಕೆಂಡ್ಸ್ ಮಾತ್ರ ರೆಕಾರ್ಡ್ ಮಾಡಿದ್ದೇವೆ. ನೋಡ್ತಿದ್ದೀರಲ್ಲ, ಇವೆಲ್ಲ ಗುರುತಿ ಪೂಜೆ ಆದಮೇಲೆ ಆತ್ಮಗಳನ್ನು ಬೊಂಬೆ ಒಳಗೆ ದಿಗ್ಬಂಧನ ಮಾಡಿ ಅದನ್ನು ಈ ಮರಕ್ಕೆ ಆಣಿ ತಗೊಂಡು ಹೊಡೆದಿರೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.